ತ್ರಿವರ್ಣ ನ್ಯೂಸ್ಗೆ ಸ್ವಾಗತ. ನಾನು BM ಹನೀಫ್. ಇದು ಹನಿ ಟ್ರ್ಯಾಕ್. ಪ್ರಚಲಿತ ವಿದ್ಯಮಾನಗಳ ಕುರಿತ ವಿಭಿನ್ನ ವಿಶ್ಲೇಷಣೆಗೆ ನಿಮಗೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಬಿಜೆಪಿಯ ರಾಷ್ಟ್ರಾಧ್ಯಕ್ಷರು ಯಾರು ಎನ್ನುವಂತಹ ಪ್ರಶ್ನೆ ಈಗ ಹೊಸ ತಿರುವು ಪಡ್ಕೊಂಡಿದೆ. ಕೇಂದ್ರ ಸಚಿವರಾಗಿರುವಂತಹ ಧರ್ಮೇಂದ್ರ ಪ್ರಧಾನ್ ಮತ್ತು ಶಿವರಾಜ್ ಸಿಂಗ್ ಚೌಹಾಣ್ ಇವರ ಸುತ್ತ ತಿರುಗ್ತಾ ಇದ್ದಂತಹ ಅದೃಷ್ಟ ರೇಖೆ ಈಗ ಇವರಿಬ್ಬರನ್ನು ಬಿಟ್ಟು ಮೂವರು ಮಹಿಳೆಯರ ಸುತ್ತ ತಿರುಗತೊಡಗಿದೆ. ಈ ಸಲ ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷ ಗಾದಿನಲ್ಲಿ ಒಬ್ಬ ಮಹಿಳೆಯನ್ನೇಕೆ ಕೂರಿಸಬಾರದು ಎಂದು ಹೈಕಮಾಂಡ್ ಬಹಳ ತೀವ್ರವಾಗಿ ಆಲೋಚನೆ ಮಾಡ್ತಾ ಇದೆ. 2012 ಲೋಕಸಭಾ ಚುನಾವಣೆಗೆ ಮುನ್ನ JP ನಡ್ಡಾ ಹಂಗಾಮಿಯಾಗಿ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷರಾಗಿದ್ದರು. ಅದುವರೆಗೆ ಆ ಹುದ್ದೆನಲ್ಲಿದ್ದಂತಹ ಅಮಿತ್ ಶಾ ಅಲ್ಲಿಂದ ಕೇಂದ್ರ ಸಂಪುಟ ಸೇರಿ ಗೃಹ ಸಚಿವರಾದರು. ನಡ್ಡಾ ಅಧ್ಯಕ್ಷ ಹುದ್ದೆಗೆ ಆಯ್ಕೆ ಆದಾಗ ಅವರೊಬ್ಬ ಅತ್ಯಂತ ಪ್ರಭಾವಶಾಲಿ ನಾಯಕ ಏನೂ ಆಗಿರಲಿಲ್ಲ. ಅದರಲ್ಲೂ ದಕ್ಷಿಣದ ಬಿಜೆಪಿ ನಾಯಕರಿಗೆ ಅವರ ಹೆಚ್ಚಾಗಿ ಪರಿಚಯ ಕೂಡ ಇರಲಿಲ್ಲ. 2020ರಲ್ಲಿ ನಡ್ಡಾ ಅವರೇ ಪೂರ್ಣಾವಧಿ ಅಧ್ಯಕ್ಷರಾದರು. ಬಿಜೆಪಿ ಅಧ್ಯಕ್ಷರ ಅವಧಿ 3 ವರ್ಷ. ಲೆಕ್ಕ ಪ್ರಕಾರ ನಡ್ಡಾ ಅವರು 2023ನೇ ಇಸವಿಯ ಜನವರಿಯಲ್ಲಿ ಆ ಹುದ್ದೆಯನ್ನು ಬಿಟ್ಟುಕೊಡ್ಬೇಕಾಗಿತ್ತು. ಆದರೆ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಅವರ ಅಚ್ಚುಮೆಚ್ಚಿನ ಆಯ್ಕೆಯಾಗಿದ್ದಂತಹ ನಡ್ಡಾ 2 ಸಲ ಅಧ್ಯಕ್ಷ ಹುದ್ದೆಯಲ್ಲಿ ಎಕ್ಸ್ಟೆನ್ಷನ್ ತಗೊಂಡ್ರು. ಕೊನೆಗೂ ಈಗ ಜೂನ್ನಲ್ಲಿ ಅವರ ಅಧಿಕಾರಾವಧಿ ಮುಗಿದಿದೆ. ನಡ್ಡಾ ಹೀಗೆ ಮುಂದುವರಿಯೋದು RSSಗೆ ಬಿಲ್ಕುಲ್ ಇಷ್ಟ ಇರಲಿಲ್ಲ. ಆದರೆ ಮೋದಿ ಮತ್ತು ಶಾ ಅವರ ಇಶಾರಕ್ಕೆ ತಕ್ಕಂತೆ ನಡ್ಡಾ ವರ್ತಿಸ್ತಾ ಇದ್ದಿದ್ದು ಅವರ ಪ್ಲಸ್ ಪಾಯಿಂಟ್ ಆಗಿತ್ತು. ರಾಜ್ಯಗಳ ಚುನಾವಣೆ, ಇನ್ನೇನೋ ಆಡಳಿತಕ್ಕೆ ಸಂಬಂಧಿಸಿದ ವಿಷಯ, ಹೀಗೆ ಪಕ್ಷದ ಹಲವು ವಿಷಯಗಳ ನೆಪದಲ್ಲಿ ನಡ್ಡಾ ಅವರ ಅವಧಿ ಸುಮಾರು 1.5 ವರ್ಷ ಹೆಚ್ಚುವರಿಯಾಗಿ ಬಂತು. ನಡ್ಡಾ ಮುಂದುವರಿಯೋದು RSSಗೆ ಬಿಲ್ಕುಲ್ ಇಷ್ಟ ಇರಲಿಲ್ಲ. ಆದರೆ ಮೋದಿ ಮತ್ತು ಶಾ ಅವರ ಇಶಾರಕ್ಕೆ ತಕ್ಕಂತೆ ನಡ್ಡಾ ವರ್ತಿಸ್ತಾ ಇದ್ರು. ಹಾಗಾಗಿ ಏನೇನೋ ನೆಪಗಳಲ್ಲಿ ರಾಜ್ಯಗಳ ಚುನಾವಣೆ ಬಂತು, ಅಥವಾ ಪಕ್ಷದ ಆಡಳಿತಕ್ಕೆ ಸಂಬಂಧಿಸಿದ ಕೆಲವು ಮತದಾರ ಪಟ್ಟಿ ಆಗಬೇಕು, ಈ ರೀತಿ ಬೇರೆ ಬೇರೆ ಕಾರಣಗಳಿಂದ ನಡ್ಡಾ ಅವರು ಇಲ್ಲಿವರೆಗೆ ಮುಂದುವರ್ಕೊಂಡು ಬಂದಿದ್ದಾರೆ. ಒಂದು ಹಂತದಲ್ಲಿ ನಡ್ಡಾ ಅವರು RSS ನಾಯಕರಿಗೆ ಪರೋಕ್ಷ ಎಚ್ಚರಿಕೆ ಕೊಡುವಂತಹ ಕೆಲಸ ಕೂಡ ನಡೆಯಿತು. ಅವ್ರು ಹೇಳ್ತಾರೆ, ಪಕ್ಷ ಈಗ ಸಾಕಷ್ಟು ಬೆಳೆದಿದೆ, ಹಿಂದಿನ ಹಾಗೆ ದುರ್ಬಲವಾಗಿಲ್ಲ, ಬೇರೆಯವರ ಮಾರ್ಗದರ್ಶನ ಇಲ್ಲದೆ ಸರ್ಕಾರ ನಡೆಸುವಂಥ ಸಾಮರ್ಥ್ಯ ಬಿಜೆಪಿಗೆ ಇದೆ ಅಂತ. ಈ ಹೇಳಿಕೆ ಬಹಳ ದೊಡ್ಡ ಸುದ್ದಿ ಮಾಡಿತು. ಖುದ್ದು RSS ಮುಖ್ಯಸ್ಥ ಮೋಹನ್ ಭಾಗವತ್ ಅವರೇ ಸಿಟ್ಟಿಗೆದ್ರು. ಮಾತ್ರ ಅಲ್ಲ, ಆ ಬಳಿಕ ನರೇಂದ್ರ ಮೋದಿ ವಿರುದ್ಧ ಮತ್ತು ಬಿಜೆಪಿ ಸರ್ಕಾರದ ವಿರುದ್ಧ ಅಲ್ಲಲ್ಲಿ ಪರೋಕ್ಷ ವಾಗ್ದಾಳಿ ನಡೆಸಲಿಕ್ಕೆ ಶುರು ಮಾಡಿದರು. ಈಗ ನಡ್ಡಾ ಜಾಗದಲ್ಲಿ ಹೊಸ ಅಧ್ಯಕ್ಷರ ಆಯ್ಕೆಗೆ ಬಿರುಸಿನ ಚಟುವಟಿಕೆ ಪಕ್ಷದಲ್ಲಿ ನಡೀತಾ ಇದೆ. ಕಳೆದ 2 ತಿಂಗಳಿಂದ ಹೊಸ ಅಧ್ಯಕ್ಷ ಹುದ್ದೆಗೆ 2 ಹೆಸರು ಪ್ರಧಾನವಾಗಿ ಕೇಳಿ ಬರ್ತಾ ಇತ್ತು. ಅದರಲ್ಲಿ ಒಬ್ರು ಧರ್ಮೇಂದ್ರ ಪ್ರಧಾನ್ ಮತ್ತು ಇನ್ನೊಬ್ರು ಶಿವರಾಜ್ ಸಿಂಗ್ ಚೌಹಾಣ್. ಇವರಿಬ್ಬರೂ ಕೂಡ ಕೇಂದ್ರ ಸಚಿವರು. RSS ಜೊತೆಗೂ ಇಬ್ರು ಉತ್ತಮ ಸಖ್ಯವನ್ನ ಹೊಂದಿದವರು. ಖುದ್ದಾಗಿ ಮೋದಿ ಅವರನ್ನ ನಾಗಪುರದ RSS ಕೇಂದ್ರ ಕಚೇರಿಗೆ ಕರೆಸಿಕೊಂಡಂತಹ RSSನ ಮುಖ್ಯಸ್ಥ ಮೋಹನ್ ಭಾಗವತ್ ಮುಚ್ಚಿದ ಕೋಣೆಯಲ್ಲಿ ಇವರಿಬ್ಬರ ಹೆಸರನ್ನೂ ಅಧ್ಯಕ್ಷತೆಗೆ ಹೇಳಿದ್ರು ಅನ್ನೋದು ಆ ಬಳಿಕ ಗುಟ್ಟಾಗಿ ಉಳಿಲಿಲ್ಲ. ಆದರೆ ಮೋದಿ ಅವತ್ತು ಆ ಪ್ರಸ್ತಾಪಕ್ಕೆ ಹೂ ಅಂತ ಹೇಳಿಯೇ ನಾಗಪುರದಿಂದ ವಾಪಸ್ ಬಂದಿದ್ರು. ಆದರೆ ಅದ್ಯಾಕೋ ಪ್ರಧಾನ್ ಮತ್ತು ಚೌಹಾಣ್ ಇಬ್ಬರ ಹೆಸರು ಕೂಡ ಈಗ ಹಠಾತ್ತಾಗಿ ಹಿನ್ನೆಲೆಗೆ ಸರಿದಿದೆ. ಬಿಜೆಪಿ ರಾಷ್ಟ್ರಾಧ್ಯಕ್ಷ ಹುದ್ದೆಗೆ ಮಹಿಳೆ ಒಬ್ಬರನ್ನು ನೇಮಿಸಬೇಕು ಎನ್ನುವಂತಹ ಹೊಸ ಐಡಿಯಾ ಬಿಜೆಪಿ ಹೈಕಮಾಂಡಿನ ತಲೆ ಹೊಕ್ಕಿದೆ. ಕಳೆದ 3 ದಿನಗಳಿಂದ ಈ ಹೊಸ ಐಡಿಯಾದ ಸುತ್ತ ಪಕ್ಷದೊಳಗೆ ತೀವ್ರ ಚರ್ಚೆ ಆರಂಭವಾಗಿದೆ. ಈಗಿನ ಸುದ್ದಿ ಪ್ರಕಾರ ಅಧ್ಯಕ್ಷತೆ ರೇಸ್ನಲ್ಲಿ 3 ಮಹಿಳೆಯರಿದ್ದಾರೆ. ಮೊದಲನೇ ಅವರು ನಿರ್ಮಲಾ ಸೀತಾರಾಮನ್. ನಿಮ್ಗೆಲ್ರಿಗೂ ಅವರ ಹೆಸರು ಚೆನ್ನಾಗಿ ಗೊತ್ತಿದೆ, ಯಾಕಂದ್ರೆ ಅವರು ಕರ್ನಾಟಕದಿಂದ ಆಯ್ಕೆಯಾಗಿ ಹೋಗಿರೋರು. ಎಲ್ರಿಗೂ ಗೊತ್ತಿರುವಂತೆ ಪ್ರಧಾನಿ ಮೋದಿ ಅವರ ಆಪ್ತ ಸಚಿವೆ ನಿರ್ಮಲಾ ಅವರು. ಇನ್ನೊಬ್ರು ಆಂಧ್ರ ಪ್ರದೇಶದ ಡಿ ಪುರಂದೇಶ್ವರಿ. 3ನೇವರು ತಮಿಳುನಾಡಿನ ವನದಿ ಶ್ರೀನಿವಾಸನ್. ನಿರ್ಮಲಾ ಸೀತಾರಾಮನ್ ಫೈನಾನ್ಸ್ ಮಿನಿಸ್ಟರ್ ಆಗಿ ಕಳೆದ ಹಲವು ವರ್ಷಗಳಿಂದ ಸಾಕಷ್ಟು ಪ್ರಾಮುಖ್ಯತೆಯನ್ನು ಪಡಿತಾ ಇದ್ದಾರೆ. ಹಿಂದೆ ಡಿಫೆನ್ಸ್ ಮಿನಿಸ್ಟ್ರಿ ಕೂಡ ನಿಭಾಯಿಸಿದ್ದಾರೆ. ಸರಿಯೋ ತಪ್ಪೋ ಹೈಕಮಾಂಡ್ ಹೇಳಿದ ಕೆಲಸವನ್ನ ಅಚ್ಚುಕಟ್ಟಾಗಿ ಮಾಡುತ್ತಾರೆ. RSSಗೂ ಕೂಡ ಇವರ ಆಯ್ಕೆಯ ಬಗ್ಗೆ ಭಿನ್ನಾಭಿಪ್ರಾಯ ಇಲ್ಲ ಅನ್ನೋದು ಇದೀಗ ನಾಗಪುರದಿಂದ ಬಂದಿರುವಂತಹ ಸುದ್ದಿ. ಅದು ಅಲ್ಲದೆ ವಾರದ ಹಿಂದೆ ನಿರ್ಮಲಾ ಸೀತಾರಾಮನ್ ಅವರು ಬಿಜೆಪಿ ಅಧ್ಯಕ್ಷ JP ನಡ್ಡಾ ಮತ್ತು ಪ್ರಧಾನ ಕಾರ್ಯದರ್ಶಿ BL ಸಂತೋಷ್ ಇವರಿಬ್ಬರ ಜೊತೆಗೂ ಕೂಡ ಸುದೀರ್ಘ ಮಾತುಕತೆಯನ್ನು ನಡೆಸಿದ್ರು ಅನ್ನೋದು ಈಗ ಬಹಿರಂಗ ಆಗಿದೆ. ಇನ್ನು ಡಿ ಪುರಂದೇಶ್ವರಿ ಇವರು ಹಿಂದೆ ಆಂಧ್ರ ಪ್ರದೇಶದ ಬಿಜೆಪಿ ಅಧ್ಯಕ್ಷರಾಗಿ ಕೆಲಸ ಮಾಡಿದ್ದಾರೆ. ಹಲವು ಭಾಷೆಗಳನ್ನು ಮಾತಾಡ್ತಾರೆ. ಮಂತ್ರಿಯಾಗಿ ಮತ್ತು ಸಂಸದೆಯಾಗಿ ಕೆಲಸ ಮಾಡಿದಂತಹ ಅನುಭವವೂ ಇದೆ. ಮೊನ್ನೆ ವಿದೇಶಗಳಿಗೆ ತೆರಳಿದಂತಹ ಆಪರೇಷನ್ ಸಿಂಧೂರ್ ಇದೆಯಲ್ಲ, ಆ ಸಿಂಧೂರ್ನ ಒಂದು ತಂಡದಲ್ಲಿ, ಸಂಸದರ ತಂಡದಲ್ಲಿ ಪುರಂದೇಶ್ವರಿ ಅವರು ಕೂಡ ಇದ್ರು. 3ನೇ ಹೆಸರು ತಮಿಳುನಾಡಿನ ವನದಿ ಶ್ರೀನಿವಾಸನ್. ಈ ಹೆಸರು ನಮಗೆ ನಿಮಗೆ ಹೊಸದಿರಬಹುದು, ಆದರೆ ಬಿಜೆಪಿಗೇನು ಹೊಸತೇನಲ್ಲ. ಕೊಯಮತ್ತೂರಿನ MLA, ನುರಿತ ವಕೀಲೆ,
1993ರಲ್ಲಿ ಪಕ್ಷಕ್ಕೆ ಸೇರಿ ತಮಿಳುನಾಡು ಘಟಕದ ಕಾರ್ಯದರ್ಶಿ ಆಗ್ತಾರೆ. ಆ ಬಳಿಕ ಪ್ರಧಾನ ಕಾರ್ಯದರ್ಶಿ ಹುದ್ದೆಗೆ ಇರ್ತಾರೆ. ಅಲ್ಲಿಂದ ರಾಜ್ಯ ಉಪಾಧ್ಯಕ್ಷೆ ಆಗ್ತಾರೆ. ಒಂದೊಂದೇ ಮೆಟ್ಟಲನ್ನು ಏರಿ ಮೇಲಕ್ಕೆ ಬಂದರೆ ಇವರು 2020ರಲ್ಲಿ ಬಿಜೆಪಿ ರಾಷ್ಟ್ರೀಯ ಮಹಿಳಾ ಮೋರ್ಚಾದ ಅಧ್ಯಕ್ಷೆಯಾಗಿಯೂ ಕೂಡ ಕೆಲಸ ಮಾಡಿದ್ದಾರೆ. ಆ ಬಳಿಕ ಪಕ್ಷದ ಕೇಂದ್ರ ಚುನಾವಣಾ ಸಮಿತಿಯಲ್ಲೂ ಕೂಡ ಇವರು ಸ್ಥಾನ ಪಡೆದಿದ್ದಾರೆ. ತಮಿಳುನಾಡಿನಿಂದ ಮೊದಲ ಬಾರಿಗೆ ಕೇಂದ್ರ ಚುನಾವಣಾ ಸಮಿತಿಯಲ್ಲಿ ಸ್ಥಾನ ಪಡೆದಂತಹ ವ್ಯಕ್ತಿ ಅನ್ನೋದು ಇವರ ಹೆಗ್ಗಳಿಕೆ. ರಾಷ್ಟ್ರೀಯ ಅಧ್ಯಕ್ಷ ಹುದ್ದೆಗೆ ಮಹಿಳೆಯರನ್ನೇ ಏಕೆ ಆಯ್ಕೆ ಮಾಡಬೇಕು? ಇದರ ಹಿಂದೆ ಬಿಜೆಪಿಯ ದೂರದೃಷ್ಟಿ ಕೆಲಸ ಮಾಡ್ತಾ ಇದೆ. ಇನ್ನೇನು ಕೆಲವೇ ವರ್ಷಗಳಲ್ಲಿ ಸಂಸತ್ತಿನಲ್ಲಿ ಮಹಿಳೆಯರ ಪ್ರಾತಿನಿಧ್ಯ 33%ಕ್ಕೆ ಮೀಸಲಾತಿ ಮೂಲಕ ಏರುತ್ತೆ. ಆಗ ಮಹಿಳೆಯರ ಮತಗಳೇ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಅದು ಅಲ್ಲದೆ ಇತ್ತೀಚೆಗೆ ಮಹಾರಾಷ್ಟ್ರ ಮತ್ತು ದೆಹಲಿ ಚುನಾವಣೆಯಲ್ಲಿ ಮಹಿಳಾ ಮತದಾರರೇ ಬಿಜೆಪಿಯನ್ನು ಕೈ ಹಿಡಿದಿರೋದು ಅನ್ನೋದು ಸಮೀಕ್ಷೆ ಮೂಲಕ ಬಹಿರಂಗ ಆಗಿದೆ. ಇಲ್ಲಿ ಇನ್ನೂ ಒಂದು ವಿಶೇಷ ಅಂತ ಹೇಳಿದರೆ, ಬಿಜೆಪಿ ಆಯ್ಕೆಗೆ ಪರಿಗಣಿಸಿರುವ ಈ 3 ಮಹಿಳೆಯರು ದಕ್ಷಿಣ ಭಾರತದವರು. ನಿರ್ಮಲಾ ಸೀತಾರಾಮನ್ ಮತ್ತು ವನದಿ ಶ್ರೀನಿವಾಸನ್ ತಮಿಳುನಾಡಿನವರಾದರೆ ಪುರಂದೇಶ್ವರಿ ಆಂಧ್ರ ಪ್ರದೇಶದವರು. ಉತ್ತರದ ಹಲವು ರಾಜ್ಯಗಳಲ್ಲಿ ಬಿಜೆಪಿಗೆ ಈಗಾಗಲೇ ಗಟ್ಟಿಯಾದಂತಹ ಬೇರುಗಳಿವೆ. ಆದರೆ ದಕ್ಷಿಣದಲ್ಲಿ ಮಾತ್ರ ಬಿಜೆಪಿ ಕುಂಟುತ್ತಾ ನಡೀತಾ ಇದೆ. ಅದರಲ್ಲೂ ತಮಿಳುನಾಡಿನಲ್ಲಿ ಪಕ್ಷವನ್ನು ಬಲಪಡಿಸೋದಕ್ಕೆ ಬಿಜೆಪಿ ಕಳೆದ 5-6 ವರ್ಷಗಳಿಂದ ಇನ್ನಿಲ್ಲದ ಸರ್ಕಸ್ಗಳನ್ನು ನಡೆಸ್ತಾ ಇದೆ. ಆದರೆ ಅದು ಫಲಕಾರಿಯಾಗಿಲ್ಲ. ಇನ್ನೇನು ತಮಿಳುನಾಡಿನಲ್ಲಿ ಮುಂದಿನ ವರ್ಷ ಅಸೆಂಬ್ಲಿ ಚುನಾವಣೆ ಬೇರೆ ನಡೆಯೋದಿದೆ. ಈಗ ಅಲ್ಲಿನ ಮಹಿಳೆಯೊಬ್ಬರನ್ನು ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದರೆ ತಮಿಳುನಾಡಿನಲ್ಲೂ ಒಂದು ಕೈ ನೋಡಬಹುದು ಎನ್ನುವಂಥ ಆಲೋಚನೆ ಹೈಕಮಾಂಡಿನ ತಲೆಯಲ್ಲಿದೆ. ಸದ್ಯಕ್ಕೆ ಈ 3 ಹೆಸರಿನಲ್ಲಿ ನಿರ್ಮಲಾ ಮತ್ತು ವನದಿ ಅವರ ಹೆಸರು ಮುಂಚೂಣಿಯಲ್ಲಿದೆ. ನಿರ್ಮಲಾ ಅವರು JNU ಪದವೀಧರೆ. ಅದೇ ರೀತಿ ಉತ್ತರ ಮತ್ತು ದಕ್ಷಿಣ ಎರಡಕ್ಕೂ ಸಲ್ಲುವ ನಾಯಕಿ ಅನ್ನುವಂತಹ ಒಂದು ವಾದ ಇದೆ. ತಮಿಳುನಾಡು ಚುನಾವಣೆ ಹಿನ್ನೆಲೆಯಲ್ಲಿ ವನದಿ ಅವರ ಹೆಸರು ಓಡ್ತಾ ಇದೆ. ಪುರಂದೇಶ್ವರಿ ಅವರು ಕಾಂಗ್ರೆಸ್ಸಿನಿಂದ ವಲಸೆ ಬಂದಿರೋರಾದ್ದರಿಂದ ಸ್ವಲ್ಪ ಅವರ ಹೆಸರು ಹಿಂದಕ್ಕೆ ಬೀಳ್ತಾ ಇದೆ. ಕಾಂಗ್ರೆಸ್ ಹಿಂದೆ ಸೀತಾರಾಮ ಕೇಸರಿ ಅವರ ಅಧ್ಯಕ್ಷತೆಯಲ್ಲಿ ಬಹಳ ನಲುಗಿ ಹಿನ್ನಡೆಯನ್ನು ಅನುಭವಿಸ್ತಾ ಇದ್ದಾಗ ಸೋನಿಯಾ ಗಾಂಧಿ ಪಕ್ಷದ ಚುಕ್ಕಾಣಿ ಹಿಡಿದರು. ಸೋನಿಯಾ ಗಾಂಧಿ ಅವರು ಪಕ್ಷದ ಚುಕ್ಕಾಣಿ ಹಿಡಿದ ಮೇಲೆ 2 ಚುನಾವಣೆಗಳಲ್ಲಿ ಅವರ ನೇತೃತ್ವದಲ್ಲಿ ಕಾಂಗ್ರೆಸ್ ಪೂರ್ಣ ಚೇತರಿಕೆ ಕಂಡಿತು. ಈಗ ಸೋನಿಯಾ ಅವರು ಆರೋಗ್ಯದ ಹಿನ್ನೆಲೆಯಲ್ಲಿ ನೇಪಥ್ಯಕ್ಕೆ ಸರಿದಿದ್ದಾರೆ. ಪಕ್ಷದ ವೇದಿಕೆಯಲ್ಲಿ ಅಷ್ಟಾಗಿ ಕಂಡು ಬರ್ತಾ ಇಲ್ಲ. ಅವರ ಸ್ಥಾನವನ್ನು ಮಗಳು ಪ್ರಿಯಾಂಕಾ ಗಾಂಧಿ ನಿಧಾನಕ್ಕೆ ತುಂಬುತ್ತಾ ಇದ್ದಾರೆ. ದೇಶದಾದ್ಯಂತ ಓಡಾಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ರಾಷ್ಟ್ರೀಯ ಮಟ್ಟದಲ್ಲಿ ಬಿಜೆಪಿಗೂ ಒಬ್ಬ ಮಹಿಳೆಯ ನಾಯಕತ್ವ ಇದ್ದರೆ ನಮ್ಮ ರಾಜಕೀಯಕ್ಕೂ ಒಂದು ಹೊಸ ಕಳೆ ಬರಬಹುದು. ಅದು ಅಲ್ಲದೆ ಮುಂದಿನ ವರ್ಷಗಳು ಅದು ಮಹಿಳೆಯರ ರಾಜಕೀಯದ ವರ್ಷಗಳು. ಎಲ್ಲ ಪಕ್ಷಗಳು ರಾಜಕೀಯದಲ್ಲಿ ಮಹಿಳಾ ನಾಯಕತ್ವವನ್ನು ಬೆಳೆಸೋದಕ್ಕೆ ಪ್ಲ್ಯಾನ್ ಹಾಕ್ಕೊಂಡಿವೆ. ಬಿಜೆಪಿ ಕೂಡ ಈಗ ಆ ಅವಕಾಶವನ್ನು ಸಖತ್ತಾಗಿ ಕ್ಯಾಸ್ಟ್ ಮಾಡೋದಕ್ಕೆ ದಾಪುಕಾಲಿಟ್ಟಿದೆ. ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ಹನಿ ಟ್ರ್ಯಾಕ್. ಮಹಿಳೆಯರ ಈ ನಾಗಾಲೋಟದ ಬಗ್ಗೆ ನಿಮಗೇನು ಅನ್ನಿಸ್ತದೆ? ನಮಗೆ ಫೀಡ್ಬ್ಯಾಕ್ ಕೊಡಿ. ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದರೆ ದಯವಿಟ್ಟು ಈಗಲೇ ಬೆಲ್ ಐಕಾನನ್ನು ಒತ್ತಿ. ಇನ್ನೊಂದು ಸ್ಟೋರಿ ಜೊತೆಗೆ ನಿಮ್ಮ ಮುಂದೆ ಮತ್ತೆ ಬರ್ತೇನೆ. ನಮಸ್ಕಾರ.